ಆಮೇಲೆ ಹೆಚ್ ವ್ಯಾಕ್ ಅಂತ ಕರಿತೀವಿ, ಹೀಟಿಂಗ್, ವೆಂಟಿಲೇಷನ್, ಏರ್ ಕಂಡೀಷನಿಂಗ್, ರೆಫ್ರಿಜರೇಷನ್, ಈ ಕೆಲಸಗಳನ್ನು ಯಂತ್ರದ ಕೈಲಿ ಮಾಡಿಸ್ಲಿಕ್ಕಾಗಲ್ಲ. ಇನ್ನು ಕೃಷಿ ಕಂಪ್ಲೀಟ್ ಆಗಿ ಮಾಡ್ಸಕ್ಕಾಗಲ್ಲ, ಬಟ್ ಆಗಲ್ಲ. ಎಲ್ಲೆಲ್ಲಿ ಹ್ಯೂಮನ್ ಜಡ್ಜ್ಮೆಂಟ್ ಬೇಕಾಗುತ್ತೆ, ಮನುಷ್ಯನ ನಿರ್ಧಾರಗಳು, ಸೂಕ್ಷ್ಮವಾದ ನಿರ್ಧಾರಗಳು ಬೇಕಾಗುತ್ತೆ, ಅಲ್ಲಿ ಎಲ್ಲ ಅವೆಲ್ಲ ಉಳ್ಕೋತವೆ. ಕ್ರಿಯೇಟಿವಿಟಿ, ಸೃಜನಶೀಲತೆ ಉಳ್ಕೊಳ್ಳುತ್ತೆ. ಆಮೇಲೆ ಲಾಯರ್ಗಳು ಉಳ್ಕೋತಾರೆ, ಜಡ್ಜಸ್ ಉಳ್ಕೋತಾರೆ. AI ಬಳಸ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಿರೋ ದೇಶಗಳ ಪಟ್ಟಿ ನಮ್ಮ ಮುಂದಿದೆ. ಈಗ ಸರ್ಕಾರಗಳು ಬಿಡಲ್ಲ, ಆಗಬಹುದು ಅಂತ ನಾನು ಒಂದು ವಾರದ ಹಿಂದೆ ಮಾತಾಡಿದ್ದೆ. ಈಗಾಗಲೇ ಬಂದ್ಬಿಟ್ಟಿದೆ. ಒಬ್ಬನಿಗೆ ಬೇಲ್ ಕೊಡಬೇಕೋ ಬೇಡ ಅನ್ನೋದನ್ನ ನಮ್ಮ ಭಾರತೀಯ ಕೋರ್ಟ್ ಒಂದರಲ್ಲಿ ನ್ಯಾಯಾಧೀಶರು ಅದನ್ನು ಕೇಳಿ ಅವನಿಗೆ ಬೇಲ್ ಕೊಟ್ಟದ್ದು ಇದೆ. ಆಯ್ತಾ, ಅದು ನನ್ನ ಪುಸ್ತಕದಲ್ಲಿ ನಾನು ಅದನ್ನು ದಾಖಲಿಸಿದ್ದೇನೆ. ಇನ್ನು ನಮ್ಮ ಪಕ್ಕದ ರಾಷ್ಟ್ರದ ನ್ಯಾಯಾಧೀಶರು ಕೂಡ AI ಆಧರಿಸಿ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ AI ಹೇಳುತ್ತೆ ಬೇಲ್ ಕೊಡಬೇಕು, ಬೇಲ್ ಕೊಡಬಾರ್ದು ಹೇಳುತ್ತೆ. ನೀವೆಲ್ಲ ಫೀಡ್ ಮಾಡಿದ್ರೆ ಅದು ರಿಪೀಟೆಡ್ ಕೆಲಸ, ಜಡ್ಜ್ಮೆಂಟ್ ಬೇಕಿಲ್ಲ. ಇವನ ಅಪರಾಧಗಳು ಈ ರೀತಿ ಇದೆ, ಇವನ ಟ್ರ್ಯಾಕ್ ರೆಕಾರ್ಡ್ ಈ ರೀತಿ ಇದೆ, ಇವನು ಅಸಭ್ಯ ಅಪೋನೆಂಟ್ ಲಾಯರ್ ಕೊಟ್ಟಿರೋದನ್ನು ಅದಕ್ಕೆ ಫೀಡ್ ಮಾಡ್ತೀವಿ. ಎಲ್ಲದನ್ನು ನೋಡ್ಬಿಟ್ಟು ಎಷ್ಟು ದಿವಸ ಟ್ರಯಲ್ ನಡೆದಿದೆ, ಇವನು ವಿಚಾರಣಾ ಕೈದಿಯಾಗಿ ಎಷ್ಟು ದಿವಸ ಇದ್ದಾನೆ, ಏನೇನೋ ಲೀಗಲ್ ಮ್ಯಾಟರ್ ಎಲ್ಲದನ್ನು ಕೊಟ್ಟಾಗ ಅದು ನಮಗೂ ಒಂದು ಡೈರೆಕ್ಷನ್ ಕೊಡ್ತದೆ. ಎಸ್, ಗೋ ವಿತ್ ದಿಸ್, ಅವನಿಗೆ ಇಂಟ್ರಿಮ್ ಬೇಲ್ ಕೊಡಿ, ಮಧ್ಯಂತರ ಜಾಮೀನು ಕೊಡಿ, ಪೂರ್ತಿ ಜಾಮೀನು ಕೊಡಬೇಡಿ, ಈ ರೀತಿಯ ಸಲಹೆಗಳನ್ನು ಕೊಟ್ಟದ್ದಿದೆ. ಇನ್ನು ಚೈಲ್ಡ್ ಕೇರ್, ಅಲ್ಲಿ ಹ್ಯೂಮನ್ ಟಚ್ ಎಲ್ಲೆಲ್ಲಿ ಬೇಕೋ ಅದೆಲ್ಲ, ಎಲ್ಡರ್ಲಿ ಲುಕಿಂಗ್ ಆಫ್ಟರ್, ಈಗ ವಯಸ್ಸಾದವರನ್ನು ನಡೆಸ್ಕೊಳ್ಳಿಕ್ಕೆ ಜನ ಬೇಕು, ಅಲ್ಲಿ AI ಸ್ಕೂಲ್ ಟೀಚರ್ಗಳಿರ್ತಾರೆ. ಸ್ಕೂಲ್ ಟೀಚರ್ಗಳು ಇರ್ತಾರೆ, ಯಾಕಂದ್ರೆ ಅಲ್ಲಿ ಮಕ್ಕಳು ಬೇಕಲ್ಲ. ಕಿಂಡರ್ ಗಾರ್ಟನ್ಗಳಲ್ಲಿ ಅಲ್ಲಿ ನೀವು ತಗೊಂಡೋಗಿ ರೋಬೋಟ್ಗಳು ಕೂಡ್ಸಕ್ಕಾಗಲ್ಲ. ಅಂದ್ರೆ ನಾವು ಉಳಿಸ್ಕೋತೀವಿ ಟೀಚರ್ಗಳನ್ನ, ಬಹುಶಃ ನಾವು ಉಳಿಸ್ಕೋತೀವಿ, ಅಲ್ಲಿ ನಾವು ರೋಬೋಟ್ ಬಿಡಲ್ಲ ಅಂತ ನನ್ನ ನರ್ಸ್ಗಳು ಉಳಿಸ್ಕೊಂಡಂಗೆ ಸ್ಕೂಲ್ ಟೀಚರ್ಗಳು ಉಳಿಸ್ಕೋತೀವಿ, ತುಂಬಾ ಕಾಲ ಉಳಿಸ್ಕೋತೀವಿ ಅಂತ. ಅಂದ್ರೆ ಯಾವ ಉದ್ಯೋಗಗಳು ತುಂಬಾ ಆಕರ್ಷಣೀಯವಾಗಿರ್ಲಿಲ್ವೋ ಇಷ್ಟು ದಿವಸ ಅವೆಲ್ಲ ಉಳ್ಕೊಳ್ತವೆ ಅಂತ. ಎಲ್ಲಿ ಮನುಷ್ಯತನ ಬೇಕಾಗತ್ತೆ, ಎಲ್ಲಿ ಮನುಷ್ಯನ ಜಡ್ಜ್ಮೆಂಟ್ ಬೇಕಾಗತ್ತೆ, ಈ ಎರಡು ಉಳ್ಕೋತವೆ. ಎಲ್ಲಿ ರಿಪೀಟೆಡ್ ಮನುಷ್ಯನ ಜಡ್ಜ್ಮೆಂಟ್ ಬೇಕಾಗಲ್ಲ, ಸಾಂದರ್ಭಿಕ ಕಾಂಟೆಕ್ಸ್ಟ್ ಅಂತೀವಿ ನಾವು, ಕಾಂಟೆಕ್ಸ್ಟ್ ಬೇಕಾಗಲ್ಲ, ಸಾಂದರ್ಭಿಕ ನಿರ್ಧಾರಗಳು ಬೇಕಾಗಲ್ಲ, ಅಲ್ಲೆಲ್ಲವೂ AI ಬಂದು ಕೂತ್ಕೊಳ್ಳುವ ಸಾಧ್ಯತೆ ಇದೆ.